ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಮಾರಾಮಾರಿ ನಡೆದು ಹೋಗಿದೆ. ಕಲ್ಲುಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರ ನಡುವೆ ಜಟಾಪಟಿಯಾಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ನ ಕಲ್ಲುಬಾಳು ಕೋನಸಂದ್ರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸದಸ್ಯ ಮಂಜುನಾಥ್ರಿಂದ ಹಲ್ಲೆ ನಡೆಸಲಾಗಿದೆ. ಮಹಾಂತಲಿಂಗಾಪುರ ಸದಸ್ಯ ನಾಗರಾಜ್ ಮೇಲೆ ಮಂಜುನಾಥ್ ಹಲ್ಲೆಯನ್ನ ಮಾಡಿದ್ದಾರೆ. ಪಿಡಿಒ ಕಾರ್ಯದರ್ಶಿ ಮತ್ತು ಸದಸ್ಯರ ಸಮ್ಮುಖದಲ್ಲಿ ಈ ಫೈಟ್ ನಡೆದಿದೆ. ಕುಡಿಯುವ ನೀರಿನ ಟ್ಯಾಂಕರ್ ಬಿಲ್ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದು ಮಂಜುನಾಥ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಮಂಜುನಾಥ್ ಅವರ ಮೇಲೆ ಕ್ರಮವಾಗಿದೆ, ಅಮಾನತು ಕೂಡ ಮಾಡಲಾಗಿದೆ. ಮಂಜುನಾಥ್ನನ್ನ ಅಮಾನತು ಮಾಡುವುದಕ್ಕೆ ಸಭೆಯಲ್ಲಿ ನಿರ್ಣಯವನ್ನ ಕೂಡ ತೆಗೆದುಕೊಳ್ಳಲಾಯಿತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಅಧಿಕಾರಿಗಳ ಸಮ್ಮುಖದಲ್ಲೇ ಫೈಟ್ ಅನ್ನ ಮಾಡ್ಕೊಂಡಿದ್ದಾರೆ, ಹಲ್ಲೆಯನ್ನ ನಡೆಸಲಾಗಿದೆ, ಮಾರಾಮಾರಿ ನಡೆದು ಹೋಗಿದೆ. ಏನಿದು ಗಲಾಟೆ ಅಂತ ಹೇಳಿ? ಇದು ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಈ ಒಂದು ಮಾರಾಮಾರಿ ನಡೆದಿರುವಂತದ್ದು. ಆನೇಕಲ್ ತಾಲೂಕಿನ ಕಲ್ಲಬಾಳು ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಕೋನಸಂದ್ರ ಗ್ರಾಮದ ಸದಸ್ಯ ಮಂಜುನಾಥ್ ಅವರೇನಿದ್ದಾರೆ, ಅವರು ಮಹಾಂತಲಿಂಗಪುರ ಗ್ರಾಮದ ಸದಸ್ಯ ನಾಗರಾಜ್ ಪಿಲ್ಲಪ್ಪ ಮೇಲೆ ಹಲ್ಲೆ ಮಾಡಿರುವಂತದ್ದನ್ನ ನಾವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಈ ಒಂದು ಗಲಾಟೆ ಯಾಕೆ ನಡೀತು ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ, ಕುಡಿಯುವ ನೀರಿನ ಟ್ಯಾಂಕರ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಮಾತಿನ ಚಕಮಕಿ ಪ್ರಾರಂಭವಾಗಿದೆ. ಅನಂತರದಲ್ಲಿ ಪಿಲ್ಲಪ್ಪ ಮೇಲೆ ಮಂಜುನಾಥ್ ಏಕಾಏಕಿ ಹಲ್ಲೆಯನ್ನ ಕೂಡ ಮಾಡಿರುವಂತದ್ದು. ಈ ಒಂದು ಹಲ್ಲೆಯನ್ನ ಖಂಡಿಸಿ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈಗಾಗಲೇ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಕೂಡ ಮಾಡಿರುವಂತದ್ದು. ಹಲ್ಲೆ ಮಾಡಿದಂತಹ ಮಂಜುನಾಥ್ ಅವರನ್ನ ಈಗಾಗಲೇ ಈ ಒಂದು ಗ್ರಾಮದ ಒಂದು ನಿರ್ಣಯವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಒಂದು ಒಮ್ಮತದ ನಿರ್ಣಯವನ್ನ ತೆಗೆದು ಅವರನ್ನ ಸದಸ್ಯತ್ವದಿಂದ ವಜಾಗೊಳಿಸುವಂತ ಒಂದು ನಿರ್ಣಯವನ್ನ ಕೂಡ ಈಗಾಗಲೇ ಮಾಡಿರುವಂತದ್ದು. ಸ್ಥಳದಲ್ಲಿ ಸ್ವಲ್ಪ ಮಟ್ಟಿನ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಜಿಗಣಿ ಪೊಲೀಸರು ಕೂಡ ಭೇಟಿಯನ್ನ ನೀಡಿ ಒಂದು ವಾತಾವರಣವನ್ನ ತಿಳಿಗೊಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಸಾಮಾನ್ಯ ಸಭೆಯಲ್ಲಿ ಅನುಚಿತವಾಗಿ ಈ ರೀತಿಯಲ್ಲಿ ವರ್ತನೆಯನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಕೂಡ ಗ್ರಾಮ ಪಂಚಾಯತಿ ಸದಸ್ಯರು ಮಾಡ್ತಾ ಇರುವಂತದ್ದು. ಈ ಹಿಂದೆಯೂ ಕೂಡ ಮಹಿಳಾ ಅಧ್ಯಕ್ಷರ ಬಗ್ಗೆ ಅಗೌರವವಾಗಿ ಮಂಜುನಾಥ್ ನಡೆದುಕೊಂಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಕೂಡ ಈಗಾಗಲೇ ಸದಸ್ಯರೆಲ್ಲರೂ ಕೂಡ ಮಾಡಿರುವಂತದ್ದು. ಹಾಗಾಗಿ ಗ್ರಾಮ ಪಂಚಾಯತಿ ಸದಸ್ಯತ್ವದಿಂದ ವಜಾಗೊಳಿಸಿ ಶಿಸ್ತು ಕ್ರಮಕ್ಕೆ ಈಗಾಗಲೇ ನಿರ್ಣಯವನ್ನ ಕೂಡ ಸದಸ್ಯರೆಲ್ಲರೂ ಕೂಡ ಮಾಡಿರುವಂತದ್ದು. ಇಲ್ಲಿ ಮುಖ್ಯವಾಗಿ ವಾಟರ್ ಟ್ಯಾಂಕ್ ಒಂದು ಟ್ಯಾಂಕರ್ ಬಿಲ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ನಡೀತಾ ಇತ್ತು. ಆ ಚರ್ಚೆಯಲ್ಲಿ ಈ ರೀತಿಯ ಒಂದು ಗಲಾಟೆ ಆಗಿರುವಂತದ್ದು, ಆ ಸಂದರ್ಭದಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಊರಿನ ಸದಸ್ಯರೆಲ್ಲರೂ ಕೂಡ ಈ ಒಂದು ಘಟನೆಯನ್ನ ಸಾಕಷ್ಟು ತೀವ್ರವಾಗಿ ಖಂಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಪಂಚಾಯತಿಗೆ ಬಂದು ಮುತ್ತಿಗೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಮಾಡಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಜಿಗಣಿ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ FIR ಏನಾದರೂ ದಾಖಲಾದ್ರೆ ಖಂಡಿತವಾಗಿಯೂ ಕೂಡ ಮುಂದಿನ ಕ್ರಮವನ್ನ ಪೊಲೀಸರು ಕೂಡ ತೆಗೆದುಕೊಳ್ತಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.